ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಒಂದು ಹರಟೆ ದಿವಸ, ಆದರೆ ಸ್ವಲ್ಪ ಸೀರಿಯಸ್ ಆಗಿರೋ ಹರಟೆ ದಿವಸ. ಯಾಕಪ್ಪ ಸೀರಿಯಸ್ ಈ ಸಬ್ಜೆಕ್ಟ್ ಅಂತಂದರೆ, ಈ ಒಂದು ವಿಚಾರ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿದೆ. ಅವರ ತುಂಬ ಜನಗಳ ಜೀವನನ ಡ್ಯಾಮೇಜ್ ಮಾಡಿದೆ. ಹೌದು, ನೀವು ಊಹಿಸ್ದಂಗೆ ಇಂದಿನ ಹರಟೆ ವಿಚಾರ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಿರೋ ಈ ಒಂದು ಯುದ್ಧ. ಈ ಎರಡು ದೇಶಗಳಿಗೆ ಸಂಘರ್ಷ ಹೊಸದೇನಲ್ಲ, ದಶಕಗಳಿಂದಲೂ ಸಂಘರ್ಷ ನಡೀತಾನೇ ಇದೆ. ಪರಸ್ಪರರಲ್ಲಿ ನಂಬಿಕೆ ಕೊರತೆ ಇದೆ, ಪರಸ್ಪರರಲ್ಲಿ ಭದ್ರತಾ ಭಯನೂ ಇದೆ. ಬರೀ ಇಷ್ಟೇ ಆಗಿದ್ದಿದ್ರೆ ಅವರಿಬ್ಬರು ಮುಂಚೆ ಆಡ್ದಂಗೆ ಜಗಳ ಆಡ್ಕೊತಾ ಇರೋರು, ಯಾವುದೋ ಒಂದು ಕಾರಣಕ್ಕೆ ನಿಲ್ಲೋದು, ಪ್ರಪಂಚ ನಡೀತಾ ಹೋಗ್ತಿತ್ತು, ಯಾರಿಗೂ ಏನೂ ತೊಂದರೆ ಆಗ್ತಿರಲಿಲ್ಲ. ಆದರೆ ಇದರಲ್ಲಿ ಮೂರನೇ ದೇಶ ಒಂದು ತಲೆ ತೂರಿಸ್ತು ಅಥವಾ ಮೂಗು ತೂರಿಸ್ತು ಅಂತ ನಾವು ಹೇಳ್ತೀವಿ. ನಮ್ಮ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನೋ ವಿಶ್ವದ ದೊಡ್ಡಣ್ಣ ಅಂತ ತನಗೆ ತಾನೇ ಬಿರುದು ಕೊಟ್ಕೊಂಡಂಥ ಒಂದು ದೇಶ. ಅವ್ರು ಯಾತಕ್ಕೆ ಮೂಗು ತೂರಿಸಿದ್ರು ಅಂತ ಯಾರನ್ನ ಅವರನ್ನು ಕೇಳಿದರೆ, ಅವರು ಅದಕ್ಕೆ ಒಂದು ದೊಡ್ಡದಾದ ಒಂದು ಜಸ್ಟಿಫಿಕೇಷನ್ ಕೊಡ್ತಾರೆ. ಏನಪ್ಪ ಜಸ್ಟಿಫಿಕೇಷನ್ ಅಂದರೆ, ನ್ಯೂಕ್ಲಿಯರ್ ವೆಪನ್ಸ್ ಅಂತನೋ ಒಂದು ಜಸ್ಟಿಫಿಕೇಷನ್ ಕೊಡ್ತಾರೆ. ಏನು ಅವರ ಜಸ್ಟಿಫಿಕೇಷನ್ ಏನು? ಒಂದು ಒಪ್ಪಂದ ಆಗಿದೆ ಸಾಕಷ್ಟು ದೇಶಗಳ ಮಧ್ಯೆ. ಆ ಒಪ್ಪಂದಕ್ಕೆ ಒಂದು ಹೆಸರು ಇದೆ, ಟ್ರೀಟಿ ಆನ್ ದಿ ನಾನ್ ಪ್ರೊಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ. ಅಂದರೆ ಈ ನ್ಯೂಕ್ಲಿಯರ್ ವೆಪನ್ಸು ಕೆಲವು ದೇಶಗಳು ಈಗಾಗಲೇ ನಾವು ತಯಾರು ಮಾಡ್ಕೊಂಡು ಬಿಟ್ಟಿದ್ದೀವಿ. ಇದರ ಉಪಯೋಗ ಮತ್ತು ಆಪತ್ತು ಎರಡರ ಬಗ್ಗೆನೂ ಈ ನಮ್ಮ ದೇಶಗಳಿಗೆ ಸಂಪೂರ್ಣ ಅರಿವಿದೆ. ನಾವು ಇವುಗಳನ್ನು ಬಹಳ ಜವಾಬ್ದಾರಿಯುತವಾಗಿ ಕಾಪಾಡ್ಕೋತೀವಿ ಮತ್ತು ಉಪಯೋಗಿಸ್ಕೋತೀವಿ ಅಂತ ಒಂದು ಅಗ್ರಿಮೆಂಟ್. ಯಾವ ದೇಶಗಳು ಇದಕ್ಕೆ ಸೈನ್ ಹಾಕಿದೆ ಅಂತಂದರೆ, USA ಹಾಕಿದೆ, ರಷ್ಯಾ ಹಾಕಿದೆ, ಫ್ರಾನ್ಸ್ ಹಾಕಿದೆ, ಇಂಗ್ಲೆಂಡ್ ಹಾಕಿದೆ ಮತ್ತು ಚೈನಾ ಹಾಕಿದೆ. ಒಂದು ಟೈಮಲ್ಲಿ ನಾರ್ತ್ ಕೊರಿಯಾ ಕೂಡ ಸೈನ್ ಹಾಕಿತ್ತು, ಆದರೆ ಅದು ಆಮೇಲೆ ವಾಪಸ್ ಪಡೆದುಬಿಡ್ತು ಅದನ್ನು. ಯಾವ್ಯಾವ ದೇಶಗಳು ಹಾಕಿಲ್ಲ, ದೊಡ್ಡ ದೊಡ್ಡ ದೇಶಗಳು ಹಾಕಿಲ್ಲ ಅಂತಂದರೆ, ಈ ಏರಿಯಾಗೆ ಸಂಬಂಧಪಟ್ಟಂಥ ದೇಶಗಳ ಬಗ್ಗೆ, ಅಂದರೆ ಏಷ್ಯಾಗೆ ಸಂಬಂಧಪಟ್ಟಂಥ ದೇಶಗಳ ಬಗ್ಗೆ ಮಾತಾಡಬೇಕು ಅಂದರೆ, ಇಂಡಿಯಾ ಸೈನ್ ಹಾಕಿಲ್ಲ, ಪಾಕಿಸ್ತಾನ್ ಸೈನ್ ಹಾಕಿಲ್ಲ, ಇಸ್ರೇಲ್ ಸೈನ್ ಹಾಕಿಲ್ಲ, ಈ ಥರ ಕೆಲವು ದೇಶಗಳು ಸೈನ್ ಹಾಕಿಲ್ಲ. ಸೊ USA ಏನು ಹೇಳುತ್ತೆ, ನನಗೆ ಇರಾನ್ ಮೇಲೆ ಒಂದು ಸ್ವಲ್ಪ ಅಪನಂಬಿಕೆ ಇದೆ. ಏನು ಅಪನಂಬಿಕೆ? ಇವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ಇವರು ಇದನ್ನು ನಿಜವಾಗ್ಲೂ ಡೆವಲಪ್ ಮಾಡಿದ್ದಿದ್ರೆ ಟ್ರೀಟಿಗೆ ಅದು ಅಗೇನ್ಸ್ಟ್ ಆಗುತ್ತೆ, ಅದನ್ನು ನಾನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಅಂತ, ಅದು ಇದನ್ನು ಒಂದು ಕಾರಣ ಅಂತ ಇಟ್ಕೊಂಡು ಈ ಯುದ್ಧದಲ್ಲಿ ತಾನು ಒಂದು ಭಾಗಿಯಾಗಿದ್ದೀನಿ ಅಂದ್ಬಿಟ್ಟು ಅಂತ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಾನು ಹೇಳ್ದಂಗೆ ದಶಕಗಳ ಪರಸ್ಪರ ಅನುಮಾನ, ಅಪನಂಬಿಕೆ, ದ್ವೇಷ ಇದ್ದಿದ್ದೇ ಅದು. ಇದು ಈ ಯುದ್ಧದ ನನಗೆ ತಿಳಿದಂಥ ಕೆಲವು ಬ್ಯಾಕ್ಗ್ರೌಂಡ್. ಈಗ ನಾನು ಒಬ್ಬ ನಾಗರಿಕನಾಗಿ ನೋಡ್ತೀನಿ, ಒಬ್ಬ ಮನುಷ್ಯ, ಯಾವುದೇ ದೇಶದ ಮನುಷ್ಯ ಆಗಿರಲಿ, ಏನೋ ಒಂದು ಅಪನಂಬಿಕೆ ಇರ್ಬೋದು ಅಥವಾ ಇನ್ನೊಬ್ಬನ ಮೇಲೆ ದ್ವೇಷ ಇರ್ಬೋದು. ಆ ದ್ವೇಷ ಇದೆ ಅಥವಾ ಅಪನಂಬಿಕೆ ಇದೆ ಅನ್ನೋ ಒಂದು ಕಾರಣಕ್ಕೆ ಆ ಇನ್ನೊಬ್ಬ ಮನುಷ್ಯನ ಮೇಲೆ ದಾಳಿ ಮಾಡಿದ್ರೆ, ಆ ದೇಶದ ಕಾನೂನು ಏನು ಹೇಳುತ್ತೆ? ಅದು ಎಲ್ಲ ದೇಶಕ್ಕೂ ಒಂದೊಂದು ಕಾನೂನು ಇದೆ ಅಲ್ವಾ? ಆ ಕಾನೂನು ಹೇಳುತ್ತೆ, ಅಯ್ಯ ನೀನು ಮಾಡಿದ್ದು ತಪ್ಪು, ಕಾನೂನನ್ನು ಕೈಗೆತ್ಕೊಂಡಿದ್ದೀಯಾ, ಇದು ತಪ್ಪು, ಇದಕ್ಕೆ ಈ ಶಿಕ್ಷೆ ಇದೆ, ನೀನು ಅನುಭವಿಸಬೇಕು ಈ ಶಿಕ್ಷೆನ ಅಂಥೇಳಿ ಆ ಮನುಷ್ಯನಿಗೆ ಶಿಕ್ಷೆ ಕೊಡುತ್ತಲ್ವ. ಅದು ಸಹಜ ಕೂಡ, ನಾವೆಲ್ಲರೂ ಒಪ್ಪಿರುವಂಥ ಸಿಸ್ಟಮ್ಮು ಆ ದೇಶಗಳಲ್ಲಿ.
ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಒಂದು ದೇಶ ಇದೇ ರೀತಿ ತಪ್ಪು ಮಾಡಿದ್ರೆ ಅದು ಅನುಮಾನ ಕಾರಣಕ್ಕಿರ್ಬೋದು ಅಥವಾ ದ್ವೇಷದ ಕಾರಣಕ್ಕಿರ್ಬೋದು. ತಪ್ಪು ಮಾಡಿದ್ರೆ ಆ ದೇಶಕ್ಕೂ ಶಿಕ್ಷೆ ಇಲ್ಲ, ಆ ದೇಶನ ಮುನ್ನಡೆ ನಡೆಸ್ತಿರೋ ಅಂಥ ಲೀಡರ್ಗೂ ಶಿಕ್ಷೆ ಇಲ್ಲ ಅಲ್ವೇ? ಇದು ನಾವು ಬದುಕುತ್ತಿರೋ ಒಂದು ಸಮಾಜದ ಒಂದು ಸಿಸ್ಟಮ್ನ ವಿಪರ್ಯಾಸ ಅಂತ ನಾನು ನೋಡ್ತೀನಿ. ನಿಮಗೇನು ಅನಿಸುತ್ತೆ? ಈ ನನ್ನ ಲಾಜಿಕಲ್ಲಿ ಏನಾದರೂ ಲಾಜಿಕ್ ಇದೆಯಾ, ಅಥವಾ ಇದನ್ನು ಏನೋ ಇನ್ನೊಂದು ದೊಡ್ಡ ಪದ ಜಿಯೋ ಪಾಲಿಟಿಕ್ಸ್ ಅನ್ನೋ ಒಂದು ಪದ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪದಗಳನ್ನು ಉಪಯೋಗಿಸಿ ಒಂದು ಮನೆಯಲ್ಲಿ ನಾವು ಹೆಂಗೆ ಕಸನ ಒಂದು ಮಂಚದ ಕೆಳಗಡೆ ತಳ್ಳಿಬಿಡ್ತೀವೋ ಆ ಥರ ಇದನ್ನು ಒಂದು ತಳ್ಳಿಬಿಟ್ಟು ಇದನ್ನು ಜಸ್ಟಿಫಿಕೇಷನ್ ಮಾಡಬೇಕು ಅಥವಾ ನಾನು ಮಾಡ್ತಿರೋ ಯೋಚನೆಯಲ್ಲೇ ತಪ್ಪಿದೆ ಅಂತ ನೀವು ಹೇಳ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇದು ಬರೀ ಮನುಷ್ಯರ ಮಧ್ಯೆ ನಡೆಯೋ ಯುದ್ಧ ಅಲ್ಲ, ಬರೀ ದೇಶಗಳ ಮಧ್ಯೆ ನಡೆಯೋ ಯುದ್ಧ ಮಾತ್ರ ಅಲ್ಲ. ಈ ಯುದ್ಧಗಳ ಹಿಂದೆ ಸಾಕಷ್ಟು ಜೀವಿಗಳ ನೋವು, ನರಳಾಟ, ಸಾವು ಇದೆ. ಎರಡೂ ದೇಶದ ಆಸ್ತಿ ಪಾಸ್ತಿಗಳು ಅಪಾರವಾಗಿ ಹಾನಿ ಉಂಟಾಗುತ್ತೆ. ಈಗ ನಡೀತಿರೋ ಯುದ್ಧದಲ್ಲೇ ಸುಮಾರು ಒಂದು ತಿಂಗಳಾಗ್ತಾ ಬಂತು. ಸೊ ಎಷ್ಟು $ಬಿಲಿಯನ್ ಅಷ್ಟು ದುಡ್ಡು ಖರ್ಚಾಗಿದೆ ಇದಕ್ಕೆ, ಭಗವಂತನೇ ಬಲ್ಲ. ಯಾರು ಇದಕ್ಕೆ ಸರಿಯಾದ ಲೆಕ್ಕ ಕೊಡಲ್ಲ. ದುಡ್ಡು ಹಣದ ಹೊಳೆ ಥರ ಹರಿದಿದೆಯಾ? ಖಂಡಿತ ಹರಿದಿದೆ. ಒಂದು ನಿಮಿಷ ನಾನು ಯೋಚನೆ ಮಾಡ್ತೀನಿ, ಇಷ್ಟೇ ದುಡ್ಡನ್ನು ಒಂದು ರೀಜನಲ್ಲಿರ್ಬೋದು ಅಥವಾ ಪ್ರಪಂಚದಲ್ಲಿರ್ಬೋದು ನೆಮ್ಮದಿಯಾಗಿ ಬದುಕೋಕ್ಕೆ ದಾರಿ ಕೊಡುವಂಥ ಕೆಲಸಗಳು ಇದೇ ದೇಶಗಳು ಮಾಡಿಬಿಟ್ಟಿದ್ದಿದ್ರೆ ನನ್ನ ಪ್ರಕಾರ ಯುಗ ಯುಗಗಳಿಗೆ ಎಲ್ಲರೂ ಶಾಂತಿ, ನೆಮ್ಮದಿ, ಸಹಬಾಳ್ವೆಯಿಂದ ನಡೆಯೋಕ್ಕೆ ದಾರಿ ಆಗಿಬಿಟ್ಟಿರೋದು. ಯಾಕೆಂದರೆ ಈಗ ನಡೀತಿರೋದು ಬರೀ ಇಸ್ರಾನ್-ಇರೇನ್ ಯುದ್ಧ ಅಲ್ಲ, ಅಲ್ಲಿ ರಷ್ಯಾ-ಯುಕ್ರೇನ್ ಯುದ್ಧ ನಡೀತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮಧ್ಯೆ ನಡೀತಾ ಇದೆ. ಪ್ರಪಂಚದ ನಾನಾ ಮೂಲೆಯಲ್ಲಿ ನಾನಾ ಕಾರಣಗಳಿಗೆ ಒಂದಲ್ಲ ಒಂಥರ ಸಂಘರ್ಷ ನಡೀತಾನೇ ಇದೆ. ಇದಕ್ಕೆಲ್ಲ ಖರ್ಚು ಮಾಡ್ತಿರೋ ದುಡ್ಡನ್ನು ಯಾರಾದರೂ ಒಬ್ಬ ಜ್ಞಾನವಂತ ಈ ಪ್ರಪಂಚದಲ್ಲಿ ತಲುಪ್ಸೋಕ್ಕೆ ಅಂತಲೇ ಕೆಲವು ಬಾಡೀಸ್ ಇದೆ, ಯುನೈಟೆಡ್ ನೇಷನ್ಸ್ ಅಂತ ಇದೆ. ಬಹುಶಃ ಈ ಯುದ್ಧಗಳ ಮಧ್ಯೆ ನಾವು ಅದನ್ನು ಮರ್ತುಬಿಟ್ಟಿದ್ದೀವಿ. ಬಹುಶಃ ಯುನೈಟೆಡ್ ನೇಷನ್ಸ್ ಕೂಡ ಮರ್ತುಬಿಟ್ಟಿದೆ ನಾನು ಬದುಕಿದ್ದೀನಿ ಇನ್ನ ಅಂತ. ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ಕಾರಣಕ್ಕೆ ಉಪಯೋಗಿಸಿ ದೇಶಗಳ ನಡುವೆ ಸಂಘರ್ಷನ ಕಮ್ಮಿ ಮಾಡೋದಕ್ಕೆ ಒಂದು ಅವಕಾಶ ಇತ್ತಲ್ವೇ ಅನ್ನೋದು ನನ್ನ ಯೋಚನೆ. ಬರೀ ಇರಾನ್ ಇಸ್ರೇಲ್ ಯುದ್ಧದಿಂದ ಎಷ್ಟು ಥರ ತೊಂದರೆ ಆಗ್ತಾ ಇದೆ. ಒಂದು ಆಸ್ತಿ ಹಾನಿ, ಎರಡು ದೇಶಗಳ ಒಳಗೆ ಆಗಿರೋ ಆಸ್ತಿ ಹಾನಿ, ಅಕ್ಕಪಕ್ಕದ ದೇಶಗಳಲ್ಲಿ ಆಗಿರೋ ಆಸ್ತಿ ಹಾನಿಗಳು. ಇದು ಯಾವುದು? ನಮ್ಮಲ್ಲಿ ನಮ್ಮ ಮನೆ ಪಕ್ಕ ಒಂದು ಮನೆ ಬಿದ್ದರೇನೆ ಸುಮಾರು 75-80 ಲಕ್ಷ ಹೋಯಿತು ಅಂತಂತೀವಿ. ಆ ಮನೇಲಿರೋ ಮಂಚ, ಟಿ ವಿ, ಫ್ರಿಜ್ಜು ಅದೆಲ್ಲ ತೆಗೀತು ಅಂತಂದರೆ ಒಂದು ಮನೆ ಬಿದ್ದರೇನೆ ಸುಮಾರು ₹1 ಕೋಟಿ ರೂಪಾಯಿ ಮೇಲೆ ಹೋಗ್ಬಿಡುತ್ತೆ. ಇಲ್ಲಿ ಅಪಾರ ಮಟ್ಟದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಸೆವೆರಲ್ $ಬಿಲಿಯನ್ಸ್ ಅಷ್ಟು ಆಸ್ತಿ ಹಾಳಾಗಿದೆ. ಇದು ನನಗಂತೂ ಹಿಂಸೆ ತರೋ ವಿಚಾರ. ಇನ್ನು ಪ್ರಾಣಹಾನಿ, ಯುದ್ಧ ಅಂತಂದರೆ ಎರಡು ದೇಶದ ಸೈನಿಕರು ಸಾಯ್ತಾರೆ, ಅದು ಒಂದು ಪ್ರಕೃತಿಯ ನಿಯಮ ಅಂತ ಅಂದ್ಕೊಂಡ್ಬಿಡೋಣ ಅಥವಾ ಯುದ್ಧದ ನಿಯಮ ಅಂತ ಅಂದ್ಕೊಂಡ್ಬಿಡೋಣ. ಆದರೆ ಯುದ್ಧದಲ್ಲಿ ಯಾವುದೇ ರೀತಿ ಪಾತ್ರ ವಹಿಸದ ಇನ್ನೊಸೆಂಟ್ ಸಿವಿಲಿಯನ್ಸ್ ಸತ್ತಿದಾರಲ್ಲ, ಅವ್ರಿಗೆ ಬೆಲೆ ಕಟ್ಟೋರು ಯಾರು? ಅವರು ಅವರವರ ಸಂಸಾರಕ್ಕೆ ಎಷ್ಟರ ಮಟ್ಟಿಗೆ ಅವರು ಉಪಯೋಗ ಆಗಿದ್ದರು ಯಾರನ್ನ ಲೆಕ್ಕ ಇಟ್ಟಿದ್ದಾರೆ ಇದಕ್ಕೆ? ಅಥವಾ ಬಾಂಬ್ ಹಾಕೋಕ್ಕೆ ಮುಂಚೆ ಇದ್ರ ಬಗ್ಗೆ ಯಾವನಾದರೂ ಯೋಚನೆ ಮಾಡಿದಾನ? ನನಗೆ ತಿಳಿದಂಗೆ ಯಾರೂ ಮಾಡಿರಲಾರರು. ಮಾಡಿದರೆ ಈ ಒಂದು ಅನಾಹುತ ನಡೀತಾ ಇರಲಿಲ್ಲ. ಸತ್ತರೆ ಮನುಷ್ಯ ಹೋದ ಪರವಾಗಿಲ್ಲ ಅಂತ ಒಂಥರ ತೃಪ್ತಿಯಲ್ಲ, ಏನೋ ಒಂದು ಒಂದು ರಿಲೀಫ್ ಅಂತ ಅಂದ್ಕೊಳ್ಬೋದು ಕೆಲವು ಸಣ್ಣ ಮಟ್ಟಿಗೆ. ಆತ ಏನಾದರೂ ಬದುಕಿ
ಕೈ ಕಾಲು ಊನ ಏನಾದರೂ ಆಗಿಬಿಟ್ಟಿದ್ರೆ ಈ ಒಂದು ಯುದ್ಧದಲ್ಲಿ ಲೈಫ್ ಲಾಂಗ್ ಅವನು ಇನ್ಕೆಪಾಸಿಟೇಟ್ ಆಗಿಬಿಡ್ತಾನಲ್ವ. ಅವನ ಫ್ಯೂಚರ್ ಇನ್ಕಮನ್ನು ಕಿತ್ಕೊಳ್ಳೋ ಹಕ್ಕು ಈ 3 ಜನದಲ್ಲಿ, ಅಂದರೆ ಈ 3 ದೇಶದ ಲೀಡರ್ಸ್ ಅಂತ ನಾವು ಅಂತೀವಲ್ಲ, ಆ ಹಕ್ಕನ್ನು ಈ 3 ಜನದಲ್ಲಿ ಒಬ್ಬರಿಗೆ ಯಾರನ್ನ ಬರೆದು ಕೊಟ್ಟಿದ್ರ? ಯೋಚನೆ ಮಾಡಿ. ಇದು ಮನುಷ್ಯರಿಗಾಗಿರೋದು. ಈ ಯುದ್ಧಕ್ಕೆ ಸಂಬಂಧನೇ ಇಲ್ಲದೆ ಇರೋವಂಥ ಸಮುದ್ರ ಜೀವಿಗಳು, ಬಹುಶಃ ಈ ಭೂಮಿಲಿ ಎಷ್ಟು ಜನ ಮನುಷ್ಯರಿದ್ದಾರೋ ಅದಕ್ಕಿಂತ ಜಾಸ್ತಿ ಜೀವಿಗಳು ಸಮುದ್ರದಲ್ಲಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಆ ಜೀವಿಗಳಿಗೆ ಇರಾನ್ ಇದೆ ಅಂತಲೂ ಗೊತ್ತಿಲ್ಲ, ಇಸ್ರೇಲ್ ಅಂತ ಒಂದು ದೇಶ ಇದೆ ಅಂತಲೂ ಗೊತ್ತಿಲ್ಲ, US ಅಂತ ಇದೆ ಅಂತಲೂ ಗೊತ್ತಿಲ್ಲ, ಸ್ಟ್ರೈಟ್ ಆಫ್ ಹೋರ್ಮೋಸ್ ಅಂತ ಇದೆ ಅಂತಲೂ ಗೊತ್ತಿಲ್ಲ. ಅದ್ರ ಪಾಡಿಗೆ ಅದೇನೋ ಅವುಗಳ ಕಾನೂನಿನ ಅಡಿಯಲ್ಲಿದೆ ಜೀವಿಸ್ತಾ ಇತ್ತು. ಅವುಗಳಲ್ಲಿ ಎಷ್ಟು ಜೀವಿಗಳು ಪ್ರಾಣ ಕಳ್ಕೊಂಡ್ಬಿಡ್ತು. ಅದರ ಪ್ರಾಣ ತೆಗಿಯೋಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು? ಇದು ಪ್ರಾಣಹಾನಿ, ಆಸ್ತಿ ನಷ್ಟದ ಬಗ್ಗೆ. ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ ತಗೊಳ್ಳಿ, ಯಾವುದೇ ಸಿಟಿ, ಯಾವುದೇ ಮನೆ, ಯಾವುದೇ ಹೋಟೆಲ್ ನೋಡಿ, ಅಷ್ಟೇ. ಇಷ್ಟು ಹೇಳಿದರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ನಮ್ಮಗಳ ದೈನಂದಿನ ಬದುಕಿಗೆ ಈ ಯುದ್ಧ ನಮಗೆ ತೊಂದರೆ ಉಂಟು ಮಾಡಿದೆ. ಮತ್ತು ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಸಂಸತ್ನಲ್ಲಿ ಭಾಷಣ ಮಾಡಿದಂಗೆ ಈ ಒಂದು ಯುದ್ಧದ ಇಂಪ್ಯಾಕ್ಟಿಂದ ನಾವು, ಅಂದರೆ ಭಾರತೀಯರು ಚೇತರಿಸ್ಕೊಳ್ಳೋಕ್ಕೇ ಸುಮಾರು ವರ್ಷಗಳು ಆಗತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡಿದಾಗ ಯುದ್ಧ ಬೇಕಾ ಮಾನವ ಕುಲಕ್ಕೆ? ಈ ಯುದ್ಧ ಬೇಕಿತ್ತ ಅನ್ನೋ ಪ್ರಶ್ನೆ ನನ್ನ ಕಾಡುತ್ತೆ. ತಿರ್ಗಾ ಮುಂಚೆ ಹೇಳಿದ ವಿಚಾರಕ್ಕೆ ಬರ್ತೀನಿ. ಅಂದರೆ ಒಬ್ಬ ಮನುಷ್ಯ, ಒಂದು ದೇಶದ ನಾಗರಿಕ ಒಂದು ಅನುಮಾನ ಕಾರಣಕ್ಕಾಗಿರ್ಬೋದು ಅಥವಾ ದ್ವೇಷದ ಕಾರಣಕ್ಕಾಗಿರ್ಬೋದು ಏನಾದರೂ ಒಂದು ಆ್ಯಕ್ಷನ್ ತಗೊಂಡ್ರೆ ಅದು ಕಾನೂನು ಅಡಿಯಲ್ಲಿ ಅಪರಾಧ ಆಗತ್ತೆ ಮತ್ತು ಆ ದೇಶದ ಕಾನೂನು ಪ್ರಕಾರ ಆತನಿಗೆ ಶಿಕ್ಷೆ ಆಗುತ್ತೆ ಅಲ್ವೇ? ಇದನ್ನು ಆ ದೇಶದ ಲೀಡರ್ಸ್ಗಳೇ ಫಾರ್ಮ್ ಮಾಡಿರೋಂಥ ರೂಲ್ಸ್ ಇದು. ಯಾತಕ್ಕೆ ಈ ದೇಶದ ಲೀಡರ್ಗಳು ಅದೇ ಪ್ರಿನ್ಸಿಪಲ್ನ ತಮಗೂ ಅಪ್ಲೈ ಮಾಡಿಕೊಂಡು ನನ್ನಲ್ಲಿರೋ ಅನುಮಾನ ಆಗಲಿ ಅಥವಾ ನನ್ನಲ್ಲಿ ಉಂಟಾಗಿರೋ ದ್ವೇಷ ಆಗಲಿ ಇವುಗಳಿಂದ ನಾನು ಇನ್ನೊಬ್ಬನ ಹತ್ರ ಜಗಳ ಮಾಡೋಕ್ಕೆ ಹೋಯ್ತು ಅಂತಂದರೆ, ನಾನು ಇನ್ನೊಬ್ಬನಲ್ಲಿ ತಪ್ಪು ಅನ್ನೋ ಒಂದು ಲಾಜಿಕ್ಕು ನನಗೆ ನಾನೇ ಅಪ್ಲೈ ಮಾಡಿಕೊಂಡಾಗ ಅದು ಯಾತಕ್ಕೆ ಒಂದು ಜಸ್ಟಿಫೈ ಆಗತ್ತೆ ಅವ್ರ ಕಣ್ಣಿಗೆ ಅನ್ನೋದು ನನ್ನ ತಲೆಗಂತೂ ಇನ್ನೂ ಅದಕ್ಕೆ ಉತ್ತರ ಹೊಡೆದಿಲ್ಲ. ನಿಮಗೇನಾದರೆ ಈ ಒಂದು ಲಾಜಿಕ್ಗೆ ಉತ್ತರ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ತಿಳ್ಕೊತೀನಿ. ಮಿತ್ರರೇ, ನಾನು ಹೇಳೋದು ಒಂದೇ ವಿಚಾರ, ಯುದ್ಧ ಸೊಲ್ಯೂಷನ್ ಅಲ್ಲ. ಯುದ್ಧ ಆ ಲೀಡರ್ಸಲ್ಲಿರೋ ಅಹಂಕಾರ, ಅಹಂಭಾವನ ಸ್ವಲ್ಪ ಮಟ್ಟಿಗೆ ಶಮನ ಮಾಡುತ್ತಷ್ಟೆ. ಇವಾಗೇನೋ ಹೇಳ್ತಿದ್ದಾರಲ್ಲ, ವಿ ಆರ್ ರೆಡಿ ಫಾರ್ ಟಾಕ್ಸ್ ಅಂದ್ಬಿಟ್ಟು ಅಂತ. ಅದು ನಿಜವಾಗ್ಲೂ ಟಾಕ್ಸಿಗೆ ರೆಡಿ ಆಗಿದ್ದಾರಾ ಅಥವಾ ಟಾಕ್ಸಿಗೆ ರೆಡಿ ಆಗಿಲ್ವಾ ನನಗಂತೂ ಗೊತ್ತಿಲ್ಲ. ಈ ನಡುವೆ ಈ ಸೋಷಿಯಲ್ ಮೀಡಿಯಾಗಳು ಮತ್ತು TV ನ್ಯೂಸ್ಗಳು, ಯೂಟ್ಯೂಬಲ್ಲಿ ಬರ್ತಿರೋ ವಿಡಿಯೋಗಳು ನೋಡ್ತು ಅಂತಂದರೆ ತುಂಬ ಜನ ಅಲ್ಲೇ ನಿಂತ್ಕೊಂಡು ನೋಡಿ ಲೀಡರ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ ನಮಗೆ ವಿಚಾರ ತಿಳಿಸ್ತಿದ್ದಾರೆ ಅನ್ನೋ ಒಂದು ಭ್ರಮೆ ಉಂಟಾಗುತ್ತೆ. ನಿಜ ಸ್ಥಿತಿ ಏನು ಅನ್ನೋದು ಈ 3-4 ಜನಗಳಿದ್ದಾರಲ್ಲ ಅವ್ರುಗಳಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ತಮ್ಮ ಊಹಾ ಲೋಕದಲ್ಲೇ ತಮಗೆ ತೋರಿಸ್ದಂಗೆ ಸುದ್ದಿ ಹರಿಬಿಡ್ತಾ ಇದ್ದಾರೆ. ನನ್ನ ಪ್ರಕಾರ ಯುದ್ಧ ಎಂದೂ ಉತ್ತರ ಅಲ್ಲ. ಈ ಅಸಹಜಗಳ ಮಧ್ಯೆನೇ ಯಾವ ರೀತಿ ನಾವು ಡಿಗ್ನಿಫೈಡಾಗಿ ಒಬ್ಬರ ಜೊತೆ ಒಬ್ಬರು ವ್ಯವಹಾರ ಮಾಡ್ಬೋದು ಮತ್ತು ಈ ಒಂದು ನಮ್ಮ ಅಹಂಕಾರ, ನಮ್ಮ ಅಹಂಭಾವಕ್ಕೆ ನಮ್ಮ ದೇಶದ ನಾಗರಿಕರನ್ನು ನಾವು ಯಾವ ರೀತಿ ದೂಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಈ ನಮ್ಮ ಲೀಡರ್ಸ್ಗಳು ಕೊಟ್ಟರೆ ಬಹುಶಃ ಅವರ ಘನತೆಯೂ ಹೆಚ್ಚುತ್ತೆ, ನಮ್ಮ ಬಾಳು ಕೂಡ ಸುಖಮಯವಾಗೇ ಇರುತ್ತೆ. ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊತೀನಿ, ಈ 2 ದೇಶಗಳ ಮಧ್ಯೆ ನಡೀತಿರೋ ಯುದ್ಧ ಆದಷ್ಟು ಬೇಗನೆ ಕೊನೆಗೊಳ್ಳಲಿ.
ಯಾವ ಅನುಮಾನಗಳು ಇವೆಯೋ, ಯಾವ ಅತೃಪ್ತಿ ಇದೆಯೋ, ತಕ್ಕ ಮಟ್ಟಿಗೆ ಅವುಗಳ ನಿಜ ಸ್ಥಿತಿಯನ್ನು ಇಬ್ಬರು ತಿಳ್ಕೊಳ್ಳಿ, ಮೂರನೇ ದೇಶನೂ ತಿಳ್ಕೊಳ್ಳಿ. ಈ ಥರ ಯುದ್ಧಗಳು ಪದೇ ಪದೇ ನಮ್ಮಲ್ಲಿ ಉಂಟಾಗ್ತಾ ಇತ್ತು ಅಂತಂದರೆ ಬರೀ 2 ದೇಶ ಅಲ್ಲ ಸಫರ್ ಮಾಡೋದು, ಇಡೀ ಪ್ರಪಂಚನೇ ಸಫರ್ ಮಾಡುತ್ತೆ, ಇಡೀ ಮಾನವ ಕುಲನೇ ಸಫರ್ ಮಾಡುತ್ತೆ. ಇದು ಬೇಡ. ಇದು ಈ ಯುದ್ಧದ ಬಗ್ಗೆ ನನಗಿರೋ ಕೆಲವು ಥಾಟ್ಸನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ನನ್ನ ಚಿಂತನೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಷ್ಟ ಆಗಿದೆ ಅನಿಸಿದರೆ ನಿಮ್ಮ ಕೆಲವು ಸ್ನೇಹಿತರಿಗೂ ಹಂಚಿ. ಯಾಕೆ ಅಂತಂದರೆ ಈ ಒಂದು ಡಿಜಿಟಲ್ ಯುಗ ಅಂತ ನಾವೇನಂತೀವಲ್ಲ, ಸುಳ್ಳು ಸುದ್ದಿ ಭಾಳ ಬೇಗನೆ ಹರಡುತ್ತೆ. ಒಂಥರ ವೈಭವೀಕರವಾದ ಸುದ್ದಿ ಬೇಗನೆ ಹರಡುತ್ತೆ. ಒಂದು ಲಾಜಿಕಲ್ ಆಗೋ ಥಿಂಕ್ ಮಾಡೋ ಸುದ್ದಿನೂ ಅಷ್ಟೇ ಬೇಗವಾಗಿ ಹರಡಲಿ ಅನ್ನೋದೇ ನನ್ನ ಒಂದು ಬಯಕೆ, ನನ್ನ ಒಂದು ಆಸೆ. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.